ಮಾಂಸ ವ್ಯಾಪಾರ ಮಾಡ್ತಕ್ಕಂಥವರ ಬದುಕಿಗೆ ತೊಂದರೆ ಆಗ್ತಕ್ಕಂಥ ಅಂಶಗಳನ್ನ ಸೇರಿಸಿಕೊಂಡು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ RSS ನ ಏನು ಪೊಲಿಟಿಕಲ್ ಅಜೆಂಡಾ ಇದೆ ಅದನ್ನ ಕರ್ನಾಟಕದಲ್ಲಿ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ದೇಶದಲ್ಲಿ ಆ RSS ನ ಸಂಘ ಪರಿವಾರದ ಪೊಲಿಟಿಕಲ್ ಅಜೆಂಡಾ ಜಾರಿ ಆಗ್ತಾ ಇಲ್ಲ ಎನ್ನುವುದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ದೇಶ ಅತಿ ಹೆಚ್ಚು ಬೀಫ್ ಅನ್ನ ವಿದೇಶಗಳಿಗೆ ರಫ್ತಾಗ್ತಾ ಇದ್ರೆ ಇವತ್ತು ನರೇಂದ್ರ ಮೋದಿ ಏನ್ ಮಾಡ್ತಾ ಇದ್ದೀರಿ? ನರೇಂದ್ರ ಮೋದಿಯ ಸರ್ಕಾರ, ನರೇಂದ್ರ ಮೋದಿಯ ಪಕ್ಷ ಕರ್ನಾಟಕ ಮತ್ತು ಮಂಗಳೂರಿನಲ್ಲಿ ಏನ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಬಿಜೆಪಿ ಜಾರಿಗೆ ತಂದಿರತಕ್ಕಂತ ಬಿಜೆಪಿಯ ಸಂಘ ಪರಿವಾರದ ಅಜೆಂಡಾದ ರಾಜಕಾರಣವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ನಾವು ಇವತ್ತು ಹಾಕಬೇಕಾಗಿದೆ ಬಂಧುಗಳೇ. ಕರ್ನಾಟಕದಲ್ಲಿ ಬಿಜೆಪಿ ಈ ರೀತಿಯ ಒಂದು ಕಾಯ್ದೆಗಳನ್ನ ತರುವಂತ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಮರ ಮೀಸಲಾತಿಯನ್ನ ತೆಗೆದುಹಾಕಿದ್ರು. ಅದರ ಜೊತೆಯಲ್ಲಿ ಈ ರೀತಿಯಾದಂತಹ ಮುಸ್ಲಿಮರಿಗೆ ತೊಂದರೆ ಕೊಡ್ತಕ್ಕಂತ ಅಂಶಗಳನ್ನ ಇಟ್ಕೊಂಡು ಅನೇಕ ಕಾಯ್ದೆಗಳನ್ನ ಜಾರಿಗೆ ಮಾಡುವಂತ ಸಂದರ್ಭದಲ್ಲಿ ಈ ಕರ್ನಾಟಕ ರಾಜ್ಯದ ಎಲ್ಲ ಜಾತ್ಯತೀತ ಮುಸಲ್ಮಾನರು, ಹಿಂದೂಗಳು, ಅದರಲ್ಲಿ ಕ್ರೈಸ್ತರು, ಎಲ್ಲ ಬಂಧು ಧರ್ಮದವರು ಸೇರಿ ಕರ್ನಾಟಕದಲ್ಲಿ ಶಾಂತಿ ಇರಬೇಕು, ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಬದುಕು ಹಕ್ಕು ಸಿಗಬೇಕು, ಎಲ್ಲರಿಗೂ ಕೂಡ ಅವರ ಆಹಾರದ ಹಕ್ಕು, ಅವರ ಧರಿಸತಕ್ಕಂತ ಅವರ ಬಟ್ಟೆ ಯಾವುದು ಧರಿಸಬೇಕು ಅನ್ನುವಂತ ಹಕ್ಕು ಇರಬಹುದು, ಮಾತಾಡ್ತಕ್ಕಂಥ ಹಕ್ಕು, ಬರೀತಕ್ಕಂಥ ಹಕ್ಕು, ಎಲ್ಲ ಹಕ್ಕುಗಳು ದೊರಕಬೇಕೆನ್ನುವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನ ಸೋಲಿಸಬೇಕೆನ್ನುವ ಕಾರಣಕ್ಕಾಗಿ ಎಲ್ಲರೂ ಒಂದಾಗಿ ಸರ್ಕಾರವನ್ನ ಬಿಜೆಪಿ ಸರ್ಕಾರವನ್ನ ತೆಗೆದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂತ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದು ನಾವು ವಿಮರ್ಶೆ ಮಾಡಬೇಕಾಗಿ. ಇವತ್ತು ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಂದು ದನ ಮಾರಾಟ ಮಾಡಿರ್ತಕ್ಕಂಥವರ ಮನೆಗೆ ಹೋಗ್ತಾರೆ, ಅಲ್ಲಿ ಅವರ ಮನೆಯನ್ನ ಮುಟ್ಟುಗೋಲಾಗ್ತಾರೆ. ದನವನ್ನ ಸಾಗಾಟ ಮಾಡುವನ್ನ ಹಿಡಿತಾರೆ, ಅವರನ್ನ ಜೈಲಿಗೆ ಹಾಕ್ತಾರೆ, ಅವನ ಸೊತ್ತುಗಳನ್ನ ಆಸ್ತಿಗಳನ್ನ ಮುಟ್ಟುಗೋಲಾಗ್ತಾರೆ. ಇನ್ನೊಂದು ಕಡೆ ಕಸುಬಾಗಿಸಿಕೊಂಡು ತಮ್ಮ ಬದುಕೆ ಮಾಂಸ ಮಾರಾಟ ಮಾಡುವಂತ ಬದುಕೆ ಕಸುಬಾಗಿಸಿಕೊಂಡಂತ ಅನೇಕ ಜನರನ್ನು ಇವತ್ತು ಆ ಜಾನುವಾರನ್ನ ವಧೆ ಮಾಡಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಹಾಕಿ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಂತದ್ದು ಯಾವ ಸೀಮೆ ನ್ಯಾಯ ಅಂತ ನಾವು ಕೇಳ್ತೀವಿ. ಯಾವ ಸೀಮೆ ನ್ಯಾಯ? ಇವತ್ತು ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನು ನೀವು ಜಾರಿ ಮಾಡುವಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ತಾ ಇಲ್ಲ ಅಂತ ಕೇಳ್ತೇವೆ. ಮನುಷ್ಯರನ್ನು ಹಸಿಯಾಗಿ ಕೊಂದವರಿಗೆ ಯಾವ ಕಾನೂನು ಇಲ್ಲಿ ಇಲ್ಲದಿರುವಾಗ ರಾಜಾರೋಷವಾಗಿ 2 ಕೊಲೆ 3 ಕೊಲೆ 10 ಕೊಲೆ ಮಾಡಿದವನು ಅವನು ಯಾವ ಸೊತ್ತುಗಳು ಮುಟ್ಟುಗೋಲಾಗುವುದಿಲ್ಲ. 2 ತಿಂಗಳು 3 ತಿಂಗಳು ಜೈಲಿನಲ್ಲಿದ್ದು ಮತ್ತೆ ಹೊರಗಡೆ ಬಂದು ಮತ್ತೆ ಕೊಲೆ ಮಾಡ್ತಾರಂತಾದ್ರೆ ಜಾನುವಾರಿಗೆ ಇರ್ತಕ್ಕಂಥ ಗೌರವ ಮನುಷ್ಯರಿಗೆ ಯಾಕೆ ಇಲ್ಲ ಎನ್ನುವಂತ ಪ್ರಶ್ನೆಯನ್ನ ನಾವು ಮಾಡಬೇಕಾಗಿದೆ ಬಂಧುಗಳೇ. ನಾವು ಮಾಡಬೇಕು. ಈ ರೀತಿಯಾದಂತಹ ಸಾಲು ಕೊಲೆಗಳನ್ನು ಮಾಡತಕ್ಕಂತ ಕೊಲೆಗಡುಕರಿಗೆ ಇವತ್ತು ರಾಜಮರ್ಯಾದೆ, ಅವರು ಇವತ್ತು ರಾಜಕಾರಣರಾಗ್ತಾರೆ, ಅವರು ಪೊಲಿಟಿಕಲ್ ಅವಕಾಶಗಳನ್ನ ಪಡೆದುಕೊಳ್ತಾರೆ, MLAಗಳಾಗ್ತಾರೆ, MP ಗಳಾಗ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತಹ ವ್ಯವಸ್ಥೆಗಳು ಇವತ್ತು ಆಫ್ಟರ್ ಆಲ್ ಒಂದು ಸಣ್ಣ ಬಡ ವ್ಯಾಪಾರಿ ದನದ ಮಾಂಸ ಮಾರ್ತಾನೋ ಯಾವುದಾದ್ರೂ ಮಾಂಸಗಳನ್ನ ಮಾರಾಟ ಮಾಡಿ ಬದುಕಿದಂಥವರ ಮೇಲೆ ಈ ರೀತಿಯಾದಂತಹ ಒಂದು ಕ್ರಮಗಳು ಜಾರಿ ಆಗ್ತಾ ಅಂತ ಹೇಳಿದ್ರೆ ಖಂಡಿತವಾಗಿ DYFIಗೆ ನೋಡಿ ಅದನ್ನ ಸುಮ್ಮನಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು DYFIಗೆ ಒಬ್ಬ ಅಮಾಯಕ, ಒಬ್ಬ ದುಡಿದು ತಿಂತಕ್ಕಂಥ ಒಬ್ಬ ಮಾಂಸ ಮಾರಾಟಗಾರ ಕೆಲಸ ಮಾಡ್ತಕ್ಕಂಥವ್ರನ್ನ ಜೈಲಿನಲ್ಲಿಟ್ಟು ನಮಗೆ ಹೊರಗಡೆ ತಿರುಗಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಸರ್ಕಾರವನ್ನ ನಾವು ಪ್ರಶ್ನೆ ಮಾಡದಿದ್ರೆ, ಸರ್ಕಾರದ ಈ ರೀತಿಯ ಒಂದು ಕಮ್ಯುನಲ್ ಅಜೆಂಡವನ್ನ ಜಾರಿ ಮಾಡಿದಂತ ಸರ್ಕಾರದ ನೀತಿಗಳನ್ನ ಮತ್ತೆ ಮುಂದುವರಿಸಿದ್ರೆ ಅದನ್ನು ನೋಡಿ ಸುಮ್ಮನಿರಲು DYFIಗಾಗ್ಲಿ ಈ ಮಂಗಳೂರಿನಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತನಿಗೆ ಅದು ಸಾಧ್ಯ ಇಲ್ಲ ಎನ್ನುವಂತ ಪ್ರಶ್ನೆ ಇಂದಾಗಿ ಇವತ್ತು ನಾವು ಹೋರಾಟವನ್ನು ಆರಂಭ ಮಾಡಿರ್ತೇವೆ. ಖಂಡಿತವಾಗಿ ಬಿಡುವಂತ ಪ್ರಶ್ನೆ ಇಲ್ಲ. ಸುನಿಲ್ ಕುಮಾರ್ ಬಜಾಲ್ ಅವರು ಹೇಳಿದ್ರು, ಇವತ್ತು ಆರಂಭ ಮಾಡಿದ್ದೇವೆ ನಾವು ಯಾವತ್ತು ಒಂದು ವಾಟ್ಸಪ್ ಅಲ್ಲಿ ಹಾಕಿದ್ರೆ ಬಿಟ್ರೆ ನಾವು ಯಾವುದೇ ರೀತಿಯ ಕರಪತ್ರಗಳು ಎಲ್ಲಿ ಹಂಚಿಲ್ಲ.